ನಾವು ಮಾಲ್ವರ್ಕ ಬಂದಿದ್ದು ಕೋಡೂರು ಅಂತ. ನೀವು ಹೊಡಿತಾ ಇದ್ರಲ್ಲ ಸರ್, ಏನೇನು ಪ್ರಾಬ್ಲಮ್ ಆಗ್ತಿದೆ ಸರ್ ಇವಾಗ ನಿಮಗೆ ಹೆಲ್ತ್ ಇಶ್ಯೂನಲ್ಲಿ? ಅದೇ ಹೆಲ್ತ್ ಇಶ್ಯೂನಲ್ಲಿ ಸ್ವಲ್ಪ ಕಣ್ಣುಗಳು ಸ್ವಲ್ಪ ಕಣ್ಣಲ್ಲಿ ಪಿತಪ್ಪಿ ಬಿದ್ದು ಬಿಟ್ರೆ ಒಂದು 5 ನಿಮಿಷ 10 ನಿಮಿಷಕ್ಕೆ ಸುಮ್ಮನೆ ಕುತ್ಕೊಳ್ಬೇಕಾಗ್ತದೆ. ಆ ಥರ ಈ ವರ್ಷ ಹೊಡೆದ್ರ? ಹಾಂ. ಇಷ್ಟು ಡೇಂಜರ್ ಇರೋದು ಹೊಡೆದ್ರು, ಆದ್ರೂ ನೀವು ಧೈರ್ಯ ಮಾಡಿ ಹೊಡಿತಾರಲ್ಲ ಸರ್ ನೀವು? ಏನು ಮಾಡ್ತೀಯ, ಇದೇ ಹುಳು ಬರ್ತಾ ಇದೆಯಲ್ಲ ಅದನ್ನ ಹೋಗ್ಲಾಡಿಸ್ಲಿಕ್ಕೆ ಹೊಡಿಬೇಕು. ಯಾವ ವರ್ಷ ಇದು? ಮಾಲ್ವರ್ ಹತ್ರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ದೇವರಾಜ್. ಯಾವ ಊರು ಇದು? ಕೋಡೂರು. ನೋಡಿ ಹೆಂಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಕೆಮಿಕಲ್ ಹೊಡೆದು ರೈತನಿಗೆ ಯಾವ ಥರ ನಷ್ಟ ಆಗುತ್ತೆ. ಇಲ್ಲಿ ಹೊಡಿತಾನೆ ಏಜ್ ಕಮ್ಮಿ ಆಗೋಗ್ಬಿಡುತ್ತೆ. ಕೇಳಿದ್ರಲ್ವ, ನಾವೇನು ಮಾತಾಡಿಲ್ಲ, ಅವರೇನೇ ಮೆಡಿಸಿನ್ ಇದನ್ನ ರೈತರು ಇಲ್ಲಿಗೆ ಭೂವಸ್ತ್ರ ಕೊಟ್ಟಿದ್ದೀವಿ. ಇಲ್ಲಿಗೆ ನಾವು ಏನು ಮಾಡಿದ್ದೀವಿ, ಭೂವಸ್ತ್ರ ಕೊಟ್ಟಿದ್ದೀವಿ ಸರ್. ಅವ್ರಿಗೆ ಬಕ್ಕಂಡು ಹಾಕೋಣೋದಕ್ಕೆ ಸುಸ್ತಾಗುತ್ತೆ, ಒಂದು ಪೈಪ್ ಹಾಕ್ಬಿಡಿ ಅವ್ರಿಗೆ. ತಡಿದು ಪೈಪು ಬಿಡಿಸ್ರಿ, ತಳಿದು ಈ ಪೈಪ್ ಕೊಟ್ಬಿಡಿ. ಇದು ಒಂದು ತಳಿದು ಇದು ಚಚ್ಕಳಿದು ಪೈಪ್ ಮೇಲ್ಗಡೆ ತಳಿ ಇದು ಹಾಕೊಂಡು ಹೋಗ್ಬಿಡಿ. ನಿಂತ್ಕೊಂಡು ಹಾಕೊಂಡು ಹೋಗ್ಬೋದು, ಒಬ್ಬರೇ ಹಾಕೊಂಡು ಹೋಗ್ಬೋದು. ಅಣ್ಣ ಒಂದು ಬಿಲ್ಟ್ ಹಾಕೊಂಡು ಹೋಗೋಣ. ಅದ್ರ ಪ್ರಕಾರ ಅವ್ರಿಗೊಂದು ಈಸಿ ಆಗುತ್ತೆ. ಒಂದು 2.5 ಗ್ರಾಮು ಒಂದು ಗಿಡಕ್ಕೆ ಹಾಕೊಂಡ್ರೆ ಸಾಕು. ಈ ಥರ ಹಾಕೊಳ್ಳಿ. ಈಗ ನಿಂತ್ಕೊಂಡು ಹಾಕೋದಕ್ಕೆ ಒಂದು ಐಡಿಯಾ ಬಂತು, ಈ ಥರ ಮಾಡ್ತಿದ್ದಾರೆ. ಇದು ಒಂದು ಓಲಿಫ್ ಅಂತ ಕೊಟ್ಟಿದ್ದೀವಿ. ಓಲಿಫ್ನ ನೆಕ್ಸ್ಟು ಇವ್ರು ಭೂವಸ್ತ್ರ ಹಾಕಿ ಅವ್ರು ಏನು ಮಾಡ್ತಾರೆ ನೋಡಿ, ಇವಾಗೆಲ್ಲ ಹಾಕೊಂಡು ಹೋಗಿದ್ದಾರೆ. ಅದೇ ಥರ ಓಲಿಫ್ನ ಕೊಡ್ತಾರೆ. ನೆಕ್ಸ್ಟು 2 ದಿವಸ ಆದಮೇಲೆ 2 ಬಿಡ್ತಾರೆ, ಓಕೆನಾ? ಅದಾದಮೇಲೆ ಒಂದು ಗ್ರೋ ಮ್ಯಾಜಿಕ್ ಕೊಟ್ಟಿದ್ದೀವಿ. ಇಷ್ಟೇ ಅವರಿಗೆ ಪ್ಯಾಕೆಟ್ ಭೂವಸ್ತ್ರ, 2 ಓಲಿಫು, ಒಂದು ಗ್ರೋ ಮ್ಯಾಜಿಕ್ ಇಷ್ಟಿದೆ. ಈಗ ನಾವು ತಾರೀಕು ಬಂದು 4ನೇ ತಾರೀಕು ಗುರುವಾರ 12ನೇ ತಿಂಗಳು. ನಾವು ಮುಂದಿನ ದಿನಗಳಲ್ಲಿ ಒಂದು ವಾರ ಆದಮೇಲೆ ಈ ಗಿಡ ಹೆಂಗಿದೆ ಅಂತ ನೋಡ್ಬೋದು. ಈಗ ಸದ್ಯದ ಮಟ್ಟಿಗೆ ಎಷ್ಟಿದೆ ಅಂತಂದರೆ ಒಂದು ಗಿಡನ ಒಂದು ಗೇಣು ಇಲ್ಲ ಅಂತ ಹೇಳ್ಬೋದು. ನೋಡಿ ನನ್ನ ಕೈನಲ್ಲಿ ಒಂದು ಗೇಣಿದೆ. ಇದು ನೋಡಿ ಕೋಲಿಗೆ ಒಂದು ಕೊಟ್ಟಿದ್ದೀವಿ, ಒಂದು ಈಸಿ ಮೆಥಡ್. ಭೂವಸ್ತ್ರ, ಗ್ರೋ ಮ್ಯಾಜಿಕ್ಕು ಹಾಗೂ ತೆಂಗಿ ಮರಕ್ಕೊಂದು ಎಲ್ಲದಕ್ಕೂ ಡೆವಲಪ್ ಆಗಂಗೆ ಕೊಟ್ಟಿದ್ದೀವಿ. ಇಲ್ಲಿ ಕೆಮಿಕಲ್ನ ಹಾಕಿರೋದನ್ನ ನೋಡ್ಬೋದು, ತುಂಬ ಹೆಚ್ಚಿಗೆ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಕೆಮಿಕಲ್ ಬಾಟ್ಲುಗಳು ಬಿದ್ದಿದ್ದಾವೆ, ಇದೆಲ್ಲ ಪಾಯ್ಸನ್. ರೈತನಿಗೆ ಹೊಡೆದು ವಿಷ ಜಾಸ್ತಿ ಆಗಿದೆ. ಅವರೇ ಹೇಳ್ತಾರೆ, ನಾನು ಚಿಕ್ಕ ವಯಸ್ಸನ್ನೇ ಸರ್ ವಯಸ್ಸಾಗ್ಬಿಟ್ಟಿದ್ದೀನಿ ಅಂತ. ಇಲ್ಲೆಲ್ಲ ಪಾಚಿ ಕಟ್ಟಿರೋದು ನೋಡ್ಬೋದು. ನೋಡಿ ಎಷ್ಟು ಪಾಚಿ ಕಟ್ಟಿದೆ. ಇದ್ರೊಳಗೆ ಬಂದ್ರೆ ತಲೆತಿರುಗಿ ಬಂದು ಕಣ್ಣೆಲ್ಲ ಮಂಜಾಗಿದೆ ಅವ್ರಿಗೆ. ಇದೆಲ್ಲ ನೋಡಿ ಮಂಜಿನ ಕಂಪ್ನಿಯವರು 5 ಲೀಟ್ರ್ ಕೊಟ್ಟಿದ್ದಾರೆ. ಇದೇನಂತಂದರೆ ಕೆಮಿಕಲ್ ಯಥೇಚ್ಛವಾಗಿ ಹೊಡೆಯೋದ್ರಿಂದ ರೈತನಿಗೆ ಆಯಸ್ಸು ಕಮ್ಮಿ ಆಗುತ್ತೆ, ಓಕೆನಾ? ದೇವರಾಜ್ ಅವರು ವಿಯವರು ಇವತ್ತು 9,000 ಬ್ರಕೋಲಿಗೆ ಭೂವಸ್ತ್ರ ಆ್ಯಂಡ್ ಗ್ರೋ ಮ್ಯಾಜಿಕ್ನ ಬಳಸೋದ್ರ ಮುಖಾಂತರ ಆರ್ಗ್ಯಾನಿಕ್ಕಿಗೆ ಬಂದಿದ್ದಾರೆ. ಅವರಿಗೆ ನಾವು ಧನ್ಯವಾದ ಹೇಳೋಣ. ಯಾಕೆಂದರೆ ಅವರು ಜನಗಳಿಗೆ ಇನ್ನು ಮುಂದೆ ಅವ್ರಿಗೆ ಆರ್ಗ್ಯಾನಿಕಲ್ಲಿ ಎಲ್ಲರಿಗೂ ಬೆಳೆ ಕೊಡ್ತಾಯಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು ಸ್ನೇಹಿತರೆ. ಮಾಡಿ ಸರ್, ನೀವು ಮಾಡಿ ಸರ್, ಧೈರ್ಯ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ನಿಮಗೆ ಗೊತ್ತಾಯ್ತಲ್ವಾ, ಇಷ್ಟು ಸಣ್ಣ ಒಂದು ಎಷ್ಟಾಗ್ತಾಯಿದ್ದೀರಾ, ಒಂದು ಒಂದು ಗಿಡಕ್ಕೆ ಎಷ್ಟಾಗ್ತಾಯಿದ್ದೀರಾ ಅಂತ ತೋರಿಸಿ ನೋಡಿ. ಇಷ್ಟು ನಾವು ಕೊಡ್ತಾರದು. ಕೆಮಿಕಲ್ ಆದರೆ ವಾರ ಕೊಡಬೇಕು, ಓಕೆನಾ? ಒಂದು ಬಿಲ್ಟೆ, ಈ ಬಿಲ್ಟಲ್ಲಿ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಈ ಒಂದು ಬಿಲ್ಟೆನೇ ಈ ಗಿಡಕ್ಕೆ ಕೊಟ್ಟಿರೋದು ಒಂದು ಗೇಣಿಲ್ಲ. ಮುಂದಿನ ಒಂದು ವಾರದೊಳಗೆ ನೋಡಿ ಇದೆಷ್ಟು ಬಂದಿರುತ್ತೆ ಅಂತ ನೀವು ನೋಡ್ಬೋದು. ಅಷ್ಟು ಒಂದು ಡೆವಲಪ್ಮೆಂಟ ನಾವು ಮಾಡ್ತೀವಿ. ನಾವು ಇವಾಗ ಈ ಒಂದೊಂದು ಗಿಡಕ್ಕೆ ಇಷ್ಟು ಕೊಡ್ತಿದ್ವಿ, 2 ಪ್ಯಾಕೆಟ್ ಕೊಟ್ಟಿದ್ದೀವಿ. ಖರ್ಚು ಕಡಿಮೆ, ನಮಗೆ ಸೇಲ್ ಆಗೋದು ಮುಖ್ಯ ಅಲ್ಲ, ಜನಗಳಿಗೆ ಆರೋಗ್ಯ ಮುಖ್ಯ. ಎಷ್ಟು ಸಕ್ಸಸ್ ಮಾಡಕ್ ನಾವು ರೆಡಿ ಇದೀವಿ ಸರ್. ನೀವು ಬೆಳೀರಿ, ಯಾರ ಮಾತು ಕೇಳಬೇಡಿ, ಯಾರಿಗೂ ಡಂಗೂರ ಸಾರಬೇಡಿ. ಯಾಕೆಂದ್ರೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ನೀವು ಕೆಮಿಕಲ್ ಒಂದು ಫೋಟೋ ಕಳಿಸಿರೋ ಅದಕ್ಕೆ ನೋಡೋಣ, ಓಕೆನಾ? ಥ್ಯಾಂಕ್ ಯು ಸರ್.